ಹುಬ್ಬಳ್ಳಿ ನಗರದಲ್ಲಿ ಪೊಲೀಸರು ಅಮಾಯಕ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ಘಟನೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತದ್ದು ಅಂತ ಹೇಳಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಮಹಿಳೆಯರಿಗೆ ಪವಿತ್ರ ಸ್ಥಾನವನ್ನ ನೀಡುತ್ತೇವೆ ಅಂತ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನಾಡುವಂತಹ ಇದೇ ಸರ್ಕಾರ ಇಂದು ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆ ಎಂದು ನೋಡದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರಿಗೆ ಕುಮ್ಮಕ್ಕು ನೀಡಿದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಇಂತಹ ಘಟನೆಗಳು ಮುಂದೆಂದೂ ಕೂಡ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಅನ್ಯಾಯಕ್ಕೆ ಒಳಗಾದವರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದರು. ಹುಬ್ಬಳ್ಳಿ ಧಾರವಾಡದ ಕೇಶವಾಪುರ ಪೊಲೀಸ್ ಸ್ಟೇಷನಲ್ಲಿ ಏನು ಸುಜಾತ ಇಂಡಿಯನ್ ಹುಡುಗಿ ಮಹಿಳೆಗೆ ಏನು ವಿವಾಸ್ತ್ರ ಮಾಡಿ ಅವಳಿಗೆ ಅವಮಾನ ಮಾಡಿದ್ದಕ್ಕಾಗಿ ಮತ್ತು ಅವಳಿಗೆ ಮಾನಹಾನಿ ಮಾಡಿದ್ದಕ್ಕೆ ಭಾಳ ನಾವು ಖಂಡಿಸ್ತೀವಿ. ಇದು ಕಾಂಗ್ರೆಸ್ ಸರ್ಕಾರದ ಸಂಸ್ಕೃತಿ ಹೇಳ್ತದೆ ಮತ್ತು ಏನು ಸಿದ್ದರಾಮಯ್ಯನವರು ಈಗಾಗಲೇ ಅವ್ರದ್ದು ಎಂಥ ಸಂಸ್ಕೃತಿ ಅದ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಯಾಕಂದ್ರೆ ಇದು ಒಂದು ಮೊದಲೇ ಬಾರಿ ಅಲ್ಲ, ಹಲವಾರು ಬಾರಿ ಮಹಿಳೆಯರ ಬಗ್ಗೆ ಭಾಳ ಕೀಳಾಗಿ ಮಾತಾಡಿರೋದು ನಾವು ನೋಡಿದ್ದೀವಿ. ರಾಷ್ಟ್ರಪತಿ ಆದಂಥ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡಿರುವಂಥದ್ದು. ಏನು ಸಿದ್ದರಾಮಯ್ಯನವರೇ ಮಹಿಳೆಯರಂದ್ರೆ ಇಷ್ಟು ಕೀಳ ಅವರಿಗೆ, ಯಾಕಂತಂದ್ರೆ ಇದೆಲ್ಲ ನಾವು ಗ್ಯಾರಂಟಿ ಫ್ರೀ ಕೊಡ್ತಾ ಇದ್ದೀವಿ ಅಂತ ಹೇಳಿ ಮಹಿಳೆಯರನ್ನ ಇಷ್ಟು ಕೀಳಾಗಿ ಅಗೌರವದಿಂದ ನೋಡಿಕೊಳ್ಳುವಂಥದ್ದು ಇದೇ ಇವ್ರದ ಸಂಸ್ಕೃತಿ ಅನ್ನೋದು ನಮ್ದೆಲ್ಲರದು ಮಹಿಳೆಯರ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ಮಹಿಳೆಯರಲ್ಲ, ಎಲ್ಲ ಜನಸಾಮಾನ್ಯರಿಗೆ ರಕ್ಷಣೆ ಕೊಡುವಂಥ ಏನು ಒಂದು ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ ಸ್ಟೇಷನ್ ಗುಂಡಾವರ್ತನೆ ಮಾಡಿದ್ರೆ ಮಹಿಳೆಯರು ಅಥವಾ ಸಾರ್ವಜನಿಕರು ಎಲ್ಲಿ ರಕ್ಷಣೆಗಾಗಿ ಹೋಗಬೇಕು. ಯಾಕಂದ್ರೆ ಇವತ್ತು ಮಹಿಳೆಯರಿಗೆ ಏನೋ ಒಂದು ಅನ್ಯಾಯ ಆಗೈತೆ ಅಂದ್ರೆ ರಕ್ಷಣೆ ನಿಲ್ಲುವರ ಪೊಲೀಸ್ ಸ್ಟೇಷನ್ದವರು ಈಗಾಗಲೇ ನಮಗೆ ಏನು ರೇಣುಕಾ ಇರ್ಕಲ್ಲವರು ಹೇಳಿದರು, ನಾವು ಪ್ರತಿ ವರ್ಷ ಏನಂದ್ರೆ ರಕ್ಷಣಾ ಬಂದಿನ ದಿವಸ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಕ್ಷಣೆಗಾಗಿ ನಮ್ಮ ರಕ್ಷಣೆ ಇಡ್ರೆ ಅಂತಂಬ್ರು ನೀವು ಇದ್ದಂಗೆ ಅಂತ ಎಲ್ಲ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಿ ಬಂದಿರುವಂಥ ನಮ್ಮ ಸಂಸ್ಕೃತಿ ಇದು. ಇಂಥ ಸಂಸ್ಕೃತಿ ಇರುವಂಥ ನಾಡಿನಲ್ಲಿ ಅದು ವಿಶೇಷವಾಗಿ ನಮ್ಮ ಏನು ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಇದು ಚೆನ್ನಮ್ಮನ ಏನು ಹುಟ್ಟಿದ ಮೆಟ್ಟಿದಂಥ ನಾಡು. ಎಷ್ಟು ಚೆನ್ನಮ್ಮ ಅಂತ ಏನಂದ್ರೆ ಬ್ರಿಟಿಷರನ್ನು ಓಡಿಸುವಂಥ ದಿಟ್ಟ ಮಹಿಳೆಯರು ಇರುವಂಥ ನಾಡು. ಮತ್ತು ಏನಂದ್ರೆ ಗಂಡು ಮೆಟ್ಟಿನ ನಾಡಿನಲ್ಲಿ ಮಹಿಳೆಯರಿಗೇನೇ ಸುರಕ್ಷೆ ಇಲ್ಲ, ಮಹಿಳೆಯರಿಗೇನೇ ಈ ಥರ ಗುಂಡಾ ವರ್ತನೆ ಮಾಡಿದ ಪೊಲೀಸ್ ಸ್ಟೇಷನ್ದವ್ರು ಇರೋ ಏನಂದ್ರೆ BJP ಕಾರ್ಯಕರ್ತೆ ಅಂತೇಳಿ ಮಾಡಿದರು ಅಥವಾ ಒಂದು ಮಹಿಳೆ ಅಂತ ಇವಳನ್ನ ಕೀಳಾಗಿ ನೋಡ್ಕೋಬೇಕಂತ ಹೇಳಿ ಮಾಡಿದರು. ಇದು ಏನು ಇವರು ವರ್ತನೆ ಅನ್ನೋದು ಕಾಂಗ್ರೆಸ್ ಸರ್ಕಾರ ಇವ್ರದ್ದು ಸಂಸ್ಕೃತಿ ಏನು ಹೇಳ್ತದಂದ್ರೆ ಇದು ಅವಳು ಏನಂದ್ರೆ ನಮ್ಮ SIR ಏನು ನಡೀತಾ ಇದೆ ಅದು ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಒಂದು ಕುಮ್ಮಕ್ಕದಿಂದ ಇವರು ಮಾಡಿದ್ರು. ಇದು ಏನು ಮಹಿಳೆಯರಿಗೆ ರಕ್ಷಣೆ ಕೊಡುವಂಥದ್ದು ಅಥವಾ ಇದು ರಾಜಕಾರಣ ಇವ್ರನ್ನು ಏನು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ ಅಥವಾ ಪೊಲೀಸರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಮನವಿ ಕೊಟ್ಟು ADC ಅವರು ಬಂದರು. ಇದನ್ನು ರಾಜ್ಯಪಾಲರಿಗೆ ನಾವು DC ಅವ್ರ ಮುಖಾಂತರ ರಾಜ್ಯಪಾಲರಿಗೆ ನಾವು ಮುಟ್ಟಿಸುವ ಪ್ರಯತ್ನ ಮಾಡ್ತೀವಿ, ನ್ಯಾಯ ಕೊಡಿಸುವಂಥದ್ದು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಬಟ್ ಆ ಪ್ರಯತ್ನ ಇನ್ನೂ ನಿನ್ನೆವರೆಗೆ ಕೊಟ್ಟರು. ಅವರ ಏನು ನಾವು FIR ಮಾಡಿದ್ದೀವಿ ಅವ್ರ ಮೇಲೆ ಇನ್ನೂ ಕಾರ್ಪೊರೇಟರ್ ಮೇಲೆ ಯಾವುದೋ ಒಂದು ಕ್ರಮ ತಗೊಂಡೇ ಇಲ್ಲ, ಅವ್ರ ವಿಚಾರಣೆಗೂ ಕರೆದೇ ಇಲ್ಲ, ಅವರು ಏನೂ ಇದನ್ನು ಮಾಡಿಲ್ಲ. ಇದೇ ರೀತಿ ಇವ್ರು ಮುಂದುವರೆದ್ರೆ ಇನ್ನೂ ಒಂದು ಮಹಿಳೆಯರು ನಾವು ಎಲ್ಲರೂ ಸೇರಿ ದಿಟ್ಟ ಹೋರಾಟವನ್ನು ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ DC ಆಫೀಸಿಗೆ ನಾವು ಇನ್ನೂ ಒಂದು ಬಾರಿ ಮುತ್ತಿಗೆಯನ್ನು ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.